ತಾಳಿ ಹೇಳಿ. ಪ್ರೀ ರಿಲೀಸ್ ಆಗಿದೆ ಶಾಸ್ತ್ರಿ ಮೂವಿ, ಹೇಗೆ ಅನಿಸ್ತಾ ಇದೆ ನೋಡಿ, ಏನು ಫೀಲ್ ಮಾಡ್ತಾ ಇದ್ದೀರಾ? ಅಕ್ಕ ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ಹಾಂ, ಫುಲ್ ಎಲ್ಲ ಕ್ರೌಡು. ನಿಮ್ಗೆ ವಿಡಿಯೋ ಶೇರು ನಾನು ಮಾಡಿದ್ದೀನಿ. ಹೌದಾ? ನಿಮ್ಮ ಸಬ್ಸ್ಕ್ರೈಬರ್ ನಾವು. ಥ್ಯಾಂಕ್ ಯು. ಈಗೇನು ನೋಡ್ತಾ ಇದೀವಲ್ಲ, ಈ ಬಾಸ್ ಬಂದಮೇಲೂ ಇದ್ರ 3 ಪಟ್ಟು ಇರುತ್ತೆ. ನಮಗೆ ಬಾಸ್ ಬರಬೇಕು. ನಾವು ನಿಮಗೋಸ್ಕರ ಕಾಯ್ತಾಯಿದ್ವಿ, ಬಂದೇ ಬರ್ತೀರ ಅನ್ನೋದು ಗೊತ್ತಿತ್ತು. ಭಾಳ ಖುಷಿ ಇದೆ. ಬಾಸ್ ಆದಷ್ಟು ಬೇಗ ಹೊರಗಡೆ ಬರಲಿ. ಚಾಮುಂಡೇಶ್ವರಿದಾಗಿ ಒಳ್ಳೇದು. ಈಚೆ ಒಂದು ಡ್ರಾಯಿಂಗ್ ನೋಡಿದ್ರಾ? ಈಚೆ ಒಂದು ಡ್ರಾಯಿಂಗ್ ನೋಡಿದೆ. ಅದು ನಾನೇ ಮಾಡಿರೋದು. ನಾವೇ ಪೇಂಟ್ ಮಾಡಿರೋದು 6106 ಇಂದ. ಇವತ್ತು ಮೊನ್ನೆ ಒಂದು ವಾರದಿಂದ ಎಲ್ಲ ನ್ಯೂಸ್ ಅವರೆಲ್ಲ ಹಾಕೊಂಡಿದ್ರು. ಅದನ್ನ ನ್ಯೂಸ್ ಅವರೆಲ್ಲ ಹಾಕೊಂಡಿದ್ರು. ಇವತ್ತೇನು ನ್ಯೂಸ್ ಅವ್ರು ಹಾಕೋಣ ಅಂತ ನಮ್ಗೆ ಒಂಚೂರು ಖುಷಿ ಇಲ್ಲ. ಯಾಕೆಂದರೆ ಇದೇ ಬರ್ತ್ಡೇ ಟೈಮಲ್ಲಿ ನಮ್ಮ ಬಾಸ್ದು ಹೆಬ್ಬೆಟ್ಟಿಂದ ಡ್ರಾಯಿಂಗ್ ಮಾಡಿದೆ ಫ್ಯಾನ್ಸ್ದು. ಅದನ್ನ ಗುರ್ತಿ ಕರ್ದಿ ಮಾತಾಡ್ಸಿದ್ದು ನಮ್ಮ ಬಾಸೆ. ಅಂಥ ಡ್ರಾಯಿಂಗ್ ಬಿಡಿಸ್ಬೇಕಂತ ನಂಗೆ ಹೆವಿ ಖುಷಿ ಆಗುತ್ತೆ. ನಾನೇ 4,000 ಹೆಬ್ಬೆಟ್ಗಳು ತಮ್ಮಿಂದ ಮಾಡಿದ್ದೆ. ಅದನ್ನ ಕರ್ದಿ ಮಾತಾಡಿಸಿ ಊಟ ತಿನ್ಕೊಂಡು ಹೋಗುವಂಥ ಭಾಷೆ ಹೇಳಿ ನಮಗೆ. ಇವತ್ತೇನೋ ಎಲ್ಲ ನ್ಯೂಸ್ ಅವ್ರು ಹಾಕೊಂತವ್ರೆ. ನಮ್ಮ ಹುಡುಗರೆಲ್ಲ ಕೇಳ್ತಾರೆ ಏನು ಮಗ ಫುಲ್ ಖುಷಿ ಆದ ಅಂತ. ದೇವ್ರನಿಗೂ ಖುಷಿ ಇಲ್ಲ. ನಮ್ಮ ಬಾಸ್ ನೋಡಬೇಕು, ನಮ್ಮ ಬಾಸ್ ಇಚ್ಛೆ ಬರ್ಬೇಕು ಅಷ್ಟೇ. ನಮಗೆ ತುಂಬ ಖುಷಿಯಾಗಿದೆ. ಬಾಸ್ ಸಿನಿಮಾ ಮತ್ತೆ ನಾವು ರಿಲೀಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆ ನಂತರ ನನಗೆ ಒಂದು ಸಿನಿಮಾ ನಮ್ಮ ಬಾಸ್ ಆಚೆ ಬಂದರಷ್ಟು ನಮಗೆ ಊರ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನೇ ಕೊಡೋಕೆ ಆಗ್ತಾ ಇಲ್ಲ. ನನ್ನ ಬಾಸು ಒಂದು ದಿವಸಕ್ಕೆ ನಾನು ಒಂದೇ ಹೊತ್ತು 2 ಹೊತ್ತು ಊಟ ಮಾಡ್ತಾರೆ, ಅದು 3 ಹೊತ್ತು ಊಟ ಮಾಡ್ತಾ ಇದ್ದು 2 ಹೊತ್ತು ಊಟ ಮಾಡ್ತಾ ಇದ್ದೀನಿ ನಮ್ಮ ಬಾಸ್ಗೋಸ್ಕರ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ನಮ್ಮ ಬಾಸ್ ಆಚೆ ಬರಬೇಕು. ಟಿವಿ ಸಿನಿಮಾ ಮತ್ತು ಶೂಟಿಂಗ್ ಆಗಬೇಕು. ಇನ್ನೂ 50% ಆಗಿದೆ, ಇನ್ನೂ 50% ಆಗಬೇಕು. ಸಿನಿಮಾ ಸಕ್ಸಸ್ಸನ್ನು ನಾವು ತಂದುಕೊಡ್ತೀವಿ. ನಾವು ಯಾವತ್ತೂ ಬಿಟ್ಕೊಡಲ್ಲ. ಸಿನಿಮಾ ದರ್ಶನ್ ಫ್ಯಾನ್ಸ್ ಅಂದರೆ ಹೇಳ್ಬೇಕಲ್ಲ, ಬಾಸ್ ಡಿ ಬಾಸ್ ಅಂದರೆ ಇದು ಒಂದು ಗತ್ತಿದೆ, ಇಡೀ ಕರ್ನಾಟಕ ಗೊತ್ತು ಅಂತ ಇದೆ. ಅಭಿಮಾನಿಗಳಿದ್ದಾರೆ. ನಾಡು ಬೆಳೆಯುವಂಥ ತುಗುದೀಪ ಇದೆ. ನಾವು ಬೆಳೆಸ್ತೀವಿ ಅವ್ರನ್ನ. ನಾವು ಯಾವತ್ತೂ ನಾವು ಬಿಟ್ಕೊಡಲ್ಲ ಅವ್ರನ್ನ. ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅವ್ರು ನಮ್ಮ ದೇವಸ್ಥಾನದಲ್ಲಿದ್ದಾರೆ. ಆ ದೇವಸ್ಥಾನ ನಾವು ಹೇಗೆ ಪೂಜೆ ಮಾಡಬೇಕು. ತಿರುಪತಿ ದರ್ಶನ ಆದರೂ ಆಗುತ್ತೆ, ನಮ್ಮ ಬಾಸ್ ದರ್ಶನ ಆಗಲ್ಲ. ಆ ಥರ ಇದೆ ನಮ್ಮ ಬಾಸ್. ಮೇಡಮ್, ನಾವು ಅವಾಗಿನ ದರ್ಶನ್ ಸರ್ ಅಭಿಮಾನಿ. ದರ್ಶನ್ ಸರ್ ಅಭಿಮಾನಿ ಅವಾಗಿಂದನು. ಈಗ ಅವರ ಒಂದು ಕೆಟ್ಟ ಗಳಿಗೆ ಬಂದಿದೆ. ಇವತ್ತು ನಾವು ಅವ್ರನ್ನ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಏನಂದರೆ ಅವರು ಮಾಡ್ತಾ ಇರೋ ಒಳ್ಳೆ ಕೆಲಸ, ಅವ್ರು ಮಾಡೋವಂಥ ಒಳ್ಳೆ ಕೆಲಸನ ನಾವು ಸ್ಪೋರ್ಟಿವ್ ಆಗಿ ತೊಗೊಂಡು ಅವರು ನಡೆಯೋ ದಾರಿಯಲ್ಲಿ ನಡೀತೀವಿ. ಅವ್ರಿಗೆ ಅವತ್ತು ಅಭಿಮಾನಿನೇ, ಇವತ್ತು ಅಭಿಮಾನಿನೇ. ಅವರು ಕೆಟ್ಟ ಟೈಮ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಬಿಟ್ಟೋಗೋದು ಒಳ್ಳೆಯದಲ್ಲ. ಸೊ ಅವತ್ತಿಂದ ಅಭಿಮಾನಿಯಾಗಿ ಅವ್ರ ಜೊತೆ ಇರ್ತೀವಿ, ಇವತ್ತು ಇರ್ತೀವಿ, ಇನ್ನು ಮುಂದೇನೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆಯಲ್ಲೇ ಇರ್ತೀವಿ. ಯಾವತ್ತೂ ನಾವು ಡಿ ಬಾಸ್ನ ಕೈ ಬಿಡಲ್ಲ. ನಾವು ಸಾಯೋವರೆಗೂ ಅವ್ರ ಅಭಿಮಾನಿಯಾಗಿ ಸಾಯ್ತೀವಿ. ಜೈ ಡಿ ಬಾಸ್.